ನಾವು ಹಲವು ಪವಾಡಗಳನ್ನು ನೋಡಿದ್ದೀವಿ. ಆದರೆ ತಿರುಗ್ತಿರೋ ಫ್ಯಾನನ್ನು ನಿಲ್ಲಿಸಿ ಧೂಳು ತೆಗೆದು ಜನರ ಹಣೆಗೆ ಒರೆಸೋದು ಕೂಡ ಈಗ ಪವಾಡ ಆಗಿಬಿಟ್ಟಿದೆ. ಇದೇ ಈಗ ಫುಲ್ ಟ್ರೆಂಡಿಂಗ್ನಲ್ಲಿದೆ. ನಕಲಿ ಲಡ್ಡು ಮುತ್ಯಾನ ಅಸಲಿ ಕಥೆಯನ್ನೇ ಹೇಳ್ತೀವಿ ಕೇಳಿ. ಲಡ್ಡು ಮುತ್ಯ ಈ ಹಾಡು ಕೇಳದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ವಿದೇಶದಲ್ಲೂ ಇದೇ ಲಡ್ಡು ಮುತ್ಯನ ರೀಲ್ಸ್ ಸದ್ದು ಮಾಡಿದೆ. ಈ ವಿಶೇಷ ಚೇತನ ತಿರುಗೋ ಫ್ಯಾನ್ ಅನ್ನ ನಿಲ್ಲಿಸಿ ಅದರ ಧೂಳನ್ನ ಭಸ್ಮದ ರೀತಿ ಹಚ್ಚಿದ್ದಾರೆ. ಈಗಂತೂ ಎಲ್ಲರೂ ಅದನ್ನೇ ಅನುಕರಣೆ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಅಸಲಿಗೆ ಈ ವಿಶೇಷ ಚೇತನ ಲಡ್ಡು ಮುತ್ಯ ಅಲ್ಲ, ಇವನು ನಕಲಿ ಫೇಕ್ ಲಡ್ಡು ಮುತ್ಯ. ಯಾವ ಪವಾಡವೂ ಇಲ್ಲ, ಬದನೆಕಾಯೂ ಇಲ್ಲ. ಅಷ್ಟಕ್ಕೂ ಅಸಲಿ ಲಡ್ಡು ಮುತ್ಯ ಯಾರು ಅಂತ ತೋರಿಸ್ತೀವಿ ಬನ್ನಿ. ಇವರೇ ಮೂಲ ಲಡ್ಡು ಮುತ್ಯ ಕಣ್ರಿ. ಬಾಗಲಕೋಟೆಯ ಸಿಮಿಕೇರಿಯ ಗ್ರಾಮದಲ್ಲಿ ಲಡ್ಡು ಮುತ್ಯನ ಮಠ ಇದೆ. ಈ ಮಹಾನ್ ಪವಾಡ ಪುರುಷರು ಗದ್ದುಗೆಗೆ ಸೇರಿ ಅದೆಷ್ಟೋ ವರ್ಷ ಆಗಿದೆ. ಆದ್ರೀಗ ಅವರ ಕಾಮಿಡಿ ರೀಲ್ಸ್ ಮಾಡ್ತಿರೋದಕ್ಕೆ ಮಠದ ಸಿಬ್ಬಂದಿ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ನಕಲಿ ಲಡ್ಡು ಮುತ್ಯ ಅಂಥೇಳಿ ಗದಗ ಹುಬ್ಳಿ ಅಲ್ಲಿ ಇಲ್ಲಿ ಏನೇನೋ ನಡ್ಸ್ಯಾರ, ಅವೆಲ್ಲ ನಂಬಾರ್ದು. ಇಲ್ಲಿ ಸಿಮಿಕೇರಿ ಬಾಗಲಕೋಟ್ಲಿಂದ ಗದ್ದನಕೆರೆ ಕ್ರಾಸ್ ಸಿಮಿಕೇರಿ ಹತ್ರ ದೊಡ್ಡ ಮಠ ಇದೆ ಲಡ್ಡು ಮುತ್ಯಾರ್ದು. ಯಾರೋ ಭಕ್ತ ಬರಬೇಕಾದ್ರೆ ಇಲ್ಲೇ ಬರಬೇಕು. ಈತ ನಕಲಿ ಲಡ್ಡು ಮುತ್ಯ ಬೆಳಗಾವಿ ಜಿಲ್ಲೆ ಮೂಲದವನು ಅಂತ ಹೇಳಲಾಗುತ್ತಿದೆ. ಬಟ್ ಇಲ್ಲಿವರೆಗೂ ಕೂಡ ಯಾರೂ ಕೂಡ ದೂರು ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಕೂಡ ನಮ್ಮವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ದುರುಪಯೋಗ ಪಡಿಸ್ಕೊಂಡಿದ್ರು ಸೋಷಿಯಲ್ ಮೀಡಿಯಾನ ಅಂತಂದರೆ ಖಂಡಿತವಾಗಿಯೂ ಕೂಡ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡು. ಪವಾಡ ಪುರುಷ ಲಿಂಗೈಕ್ಯ ಲಡ್ಡು ಮುತ್ಯ ಹೆಸರಲ್ಲಿ ನಕಲಿ ಲಡ್ಡು ಮುತ್ಯ ವೈರಲ್ ಆಗುತ್ತಿದ್ದಾನೆ. ಅದಕ್ಕೆ ಹೇಳೋದು ಇದು ಸೋಷಿಯಲ್ ಮೀಡಿಯಾ ಜಮಾನ ಅಂತ. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು ದುತರಂಗಾವಿ, ರಿಪಬ್ಲಿಕ್ ಕನ್ನಡ. ನಾವು ಹಲವು ಪವಾಡಗಳನ್ನು ನೋಡಿದ್ದೀವಿ. ಆದರೆ ತಿರುಗ್ತಿರೋ ಫ್ಯಾನನ್ನು ನಿಲ್ಲಿಸಿ ಧೂಳು ತೆಗೆದು ಜನರ ಹಣೆಗೆ ಒರೆಸೋದು ಕೂಡ ಈಗ ಪವಾಡ ಆಗಿಬಿಟ್ಟಿದೆ. ಇದೇ ಈಗ ಫುಲ್ ಟ್ರೆಂಡಿಂಗ್ನಲ್ಲಿದೆ. ನಕಲಿ ಲಡ್ಡು ಮುತ್ಯಾನ ಅಸಲಿ ಕಥೆಯನ್ನೇ ಹೇಳ್ತೀವಿ ಕೇಳಿ. ಲಡ್ಡು ಮುತ್ಯ ಈ ಹಾಡು ಕೇಳದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ವಿದೇಶದಲ್ಲೂ ಇದೇ ಲಡ್ಡು ಮುತ್ಯನ ರೀಲ್ಸ್ ಸದ್ದು ಮಾಡಿದೆ. ಈ ವಿಶೇಷ ಚೇತನ ತಿರುಗೋ ಫ್ಯಾನ್ ಅನ್ನ ನಿಲ್ಲಿಸಿ ಅದರ ಧೂಳನ್ನ ಭಸ್ಮದ ರೀತಿ ಹಚ್ಚಿದ್ದಾರೆ. ಈಗಂತೂ ಎಲ್ಲರೂ ಅದನ್ನೇ ಅನುಕರಣೆ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಅಸಲಿಗೆ ಈ ವಿಶೇಷ ಚೇತನ ಲಡ್ಡು ಮುತ್ಯ ಅಲ್ಲ, ಇವನು ನಕಲಿ ಫೇಕ್ ಲಡ್ಡು ಮುತ್ಯ. ಯಾವ ಪವಾಡವೂ ಇಲ್ಲ, ಬದನೆಕಾಯೂ ಇಲ್ಲ. ಅಷ್ಟಕ್ಕೂ ಅಸಲಿ ಲಡ್ಡು ಮುತ್ಯ ಯಾರು ಅಂತ ತೋರಿಸ್ತೀವಿ ಬನ್ನಿ. ಇವರೇ ಮೂಲ ಲಡ್ಡು ಮುತ್ಯ ಕಣ್ರಿ.
ಬಾಗಲಕೋಟೆಯ ಸಿಮಿಕೇರಿಯ ಗ್ರಾಮದಲ್ಲಿ ಲಡ್ಡು ಮುತ್ಯನ ಮಠ ಇದೆ. ಈ ಮಹಾನ್ ಪವಾಡ ಪುರುಷರು ಗದ್ದುಗೆಗೆ ಸೇರಿ ಅದೆಷ್ಟೋ ವರ್ಷ ಆಗಿದೆ. ಆದ್ರೀಗ ಅವರ ಕಾಮಿಡಿ ರೀಲ್ಸ್ ಮಾಡ್ತಿರೋದಕ್ಕೆ ಮಠದ ಸಿಬ್ಬಂದಿ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ನಕಲಿ ಲಡ್ಡು ಮುತ್ಯ ಅಂಥೇಳಿ ಗದಗ ಹುಬ್ಳಿ ಅಲ್ಲಿ ಇಲ್ಲಿ ಏನೇನೋ ನಡ್ಸ್ಯಾರ, ಅವೆಲ್ಲ ನಂಬಾರ್ದು. ಇಲ್ಲಿ ಸಿಮಿಕೇರಿ ಬಾಗಲಕೋಟ್ಲಿಂದ ಗದ್ದನಕೆರೆ ಕ್ರಾಸ್ ಸಿಮಿಕೇರಿ ಹತ್ರ ದೊಡ್ಡ ಮಠ ಇದೆ ಲಡ್ಡು ಮುತ್ಯಾರ್ದು. ಯಾರೋ ಭಕ್ತ ಬರ್ಬೇಕಾದ್ರೆ ಇಲ್ಲೇ ಬರಬೇಕು. ಈತ ನಕಲಿ ಲಡ್ಡು ಮುತ್ಯ ಬೆಳಗಾವಿ ಜಿಲ್ಲೆ ಮೂಲದವನು ಅಂತ ಹೇಳಲಾಗುತ್ತಿದೆ. ಬಟ್ ಇಲ್ಲಿವರೆಗೂ ಕೂಡ ಯಾರೂ ಕೂಡ ದೂರು ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಕೂಡ ನಮ್ಮರು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ದುರುಪಯೋಗ ಪಡಿಸ್ಕೊಂಡಿದ್ರು ಸೋಷಿಯಲ್ ಮೀಡಿಯಾ ಅಂತಂದರೆ ಖಂಡಿತವಾಗಿಯೂ ಕೂಡ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡು. ಪವಾಡ ಪುರುಷ ಲಿಂಗೈಕ್ಯ ಲಡ್ಡು ಮುತ್ಯ ಹೆಸರಲ್ಲಿ ನಕಲಿ ಲಡ್ಡು ಮುತ್ಯ ವೈರಲ್ ಆಗುತ್ತಿದ್ದಾನೆ. ಅದಕ್ಕೆ ಹೇಳೋದು ಇದು ಸೋಷಿಯಲ್ ಮೀಡಿಯಾ ಜಮಾನ ಅಂತ. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು ದುತರಂಗಾವಿ, ರಿಪಬ್ಲಿಕ್ ಕನ್ನಡ. ನಾವು ಹಲವು ಪವಾಡಗಳನ್ನು ನೋಡಿದ್ದೀವಿ, ಆದರೆ ತಿರುಗ್ತಿರೋ ಫ್ಯಾನನ್ನು ನಿಲ್ಲಿಸಿ ಧೂಳು ತೆಗೆದು ಜನರ ಹಣೆಗೆ ಒರೆಸೋದು ಕೂಡ ಈಗ ಪವಾಡ ಆಗಿಬಿಟ್ಟಿದೆ. ಇದೇ ಈಗ ಫುಲ್ ಟ್ರೆಂಡಿಂಗ್ನಲ್ಲಿದೆ. ನಕಲಿ ಲಡ್ಡು ಮುತ್ಯನ ಅಸಲಿ ಕಥೆಯನ್ನೇ ಹೇಳ್ತೀವಿ ಕೇಳಿ. ಲಡ್ಡು ಮುತ್ಯ, ಲಡ್ಡು ಮುತ್ಯ, ಈ ಹಾಡು ಕೇಳದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ವಿದೇಶದಲ್ಲೂ ಇದೇ ಲಡ್ಡು ಮುತ್ಯನ ರೀಲ್ಸ್ ಸದ್ದು ಮಾಡಿದೆ. ಈ ವಿಶೇಷ ಚೇತನ ತಿರುಗೋ ಫ್ಯಾನ್ ಅನ್ನ ನಿಲ್ಲಿಸಿ ಅದರ ಧೂಳನ್ನ ಭಸ್ಮದ ರೀತಿ ಹಚ್ಚಿದ್ದಾರೆ. ಈಗಂತೂ ಎಲ್ಲರೂ ಅದನ್ನೇ ಅನುಕರಣೆ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಅಸಲಿಗೆ ಈ ವಿಶೇಷ ಚೇತನ ಲಡ್ಡು ಮುತ್ಯ ಅಲ್ಲ, ಇವನು ನಕಲಿ ಫೇಕ್ ಲಡ್ಡು ಮುತ್ಯ. ಯಾವ ಪವಾಡವೂ ಇಲ್ಲ, ಬದನೆಕಾಯೂ ಇಲ್ಲ. ಅಷ್ಟಕ್ಕೂ ಅಸಲಿ ಲಡ್ಡು ಮುತ್ಯ ಯಾರು ಅಂತ ತೋರಿಸ್ತೀವಿ ಬನ್ನಿ. ಇವರೇ ಮೂಲ ಲಡ್ಡು ಮುತ್ಯ ಕಣ್ರಿ. ಬಾಗಲಕೋಟೆಯ ಸಿಮಿಕೇರಿಯ ಗ್ರಾಮದಲ್ಲಿ ಲಡ್ಡು ಮುತ್ಯನ ಮಠ ಇದೆ. ಈ ಮಹಾನ್ ಪವಾಡ ಪುರುಷರು ಗದ್ದುಗೆಗೆ ಸೇರಿ ಅದೆಷ್ಟೋ ವರ್ಷ ಆಗಿದೆ. ಆದ್ರೀಗ ಅವರ ಕಾಮಿಡಿ ರೀಲ್ಸ್ ಮಾಡ್ತಿರೋದಕ್ಕೆ ಮಠದ ಸಿಬ್ಬಂದಿ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ನಕಲಿ ಲಡ್ಡು ಮುತ್ಯ ಅಂಥೇಳಿ ಗದಗ ಹುಬ್ಳಿ ಅಲ್ಲಿ ಇಲ್ಲಿ ಏನೇನೋ ನಡ್ಸ್ಯಾರ, ಅವೆಲ್ಲ ನಂಬಾರ್ದು. ಇಲ್ಲಿ ಸಿಮಿಕೇರಿ ಬಾಗಲಕೋಟ್ಲಿಂದ ಗದ್ದನಕೆರೆ ಕ್ರಾಸ್ ಸಿಮಿಕೇರಿ ಹತ್ರ ದೊಡ್ಡ ಮಠ ಇದೆ ಲಡ್ಡು ಮುತ್ಯಾರ್ದು. ಯಾರೋ ಭಕ್ತ ಬರ್ಬೇಕಾದ್ರೆ ಇಲ್ಲೇ ಬರಬೇಕು. ಈತ ನಕಲಿ ಲಡ್ಡು ಮುತ್ಯ ಬೆಳಗಾವಿ ಜಿಲ್ಲೆ ಮೂಲದವನು ಅಂತ ಹೇಳಲಾಗುತ್ತಿದೆ. ಬಟ್ ಇಲ್ಲಿವರೆಗೂ ಕೂಡ ಯಾರೂ ಕೂಡ ದೂರು ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಕೂಡ ನಮ್ಮರು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ದುರುಪಯೋಗ ಪಡಿಸ್ಕೊಂಡಿದ್ರು ಸೋಷಿಯಲ್ ಮೀಡಿಯಾ ಅಂತಂದರೆ ಖಂಡಿತವಾಗಿಯೂ ಕೂಡ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡು. ಪವಾಡ ಪುರುಷ ಲಿಂಗೈಕ್ಯ ಲಡ್ಡು ಮುತ್ಯ ಹೆಸರಲ್ಲಿ ನಕಲಿ ಲಡ್ಡು ಮುತ್ಯ ವೈರಲ್ ಆಗುತ್ತಿದ್ದಾನೆ. ಅದಕ್ಕೆ ಹೇಳೋದು ಇದು ಸೋಷಿಯಲ್ ಮೀಡಿಯಾ ಜಮಾನ ಅಂತ. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು ದುತರಂಗಾವಿ, ರಿಪಬ್ಲಿಕ್ ಕನ್ನಡ. ನಾವು ಹಲವು ಪವಾಡಗಳನ್ನು ನೋಡಿದ್ದೀವಿ, ಆದರೆ ತಿರುಗ್ತಿರೋ ಫ್ಯಾನನ್ನು ನಿಲ್ಲಿಸಿ ಧೂಳು ತೆಗೆದು ಜನರ ಹಣೆಗೆ ಒರೆಸೋದು ಕೂಡ ಈಗ ಪವಾಡ ಆಗಿಬಿಟ್ಟಿದೆ. ಇದೇ ಈಗ ಫುಲ್ ಟ್ರೆಂಡಿಂಗ್ನಲ್ಲಿದೆ. ನಕಲಿ ಲಡ್ಡು ಮುತ್ಯನ ಅಸಲಿ ಕಥೆಯನ್ನೇ ಹೇಳ್ತೀವಿ ಕೇಳಿ.